ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಹಾಲಿನ ಮನಸ್ಸಿಗೆ ತೀರ್ಥರೂಪ ತಂದೆಯವರಿಗೆ ಟ್ರೈಲರ್ ನ ವಿಮರ್ಶೆ ಮಾಡೋಕ್ಕಿಂತ ಮುಂಚೆ 2026 ಜನವರಿ 1ನೇ ತಾರೀಕು ಕನ್ನಡದ ಮೊದಲ ಸಿನಿಮಾ ಆಗಿ ಈ ಸಿನಿಮಾ ತೆರೆ ಮೇಲೆ ಬರ್ತಿದೆ. ದಯವಿಟ್ಟು ಕನ್ನಡಿಗರು ಕನ್ನಡ ಸಿನಿಮಾನ ಥಿಯೇಟರ್ಗೆ ಹೋಗಿ ನೋಡಿ ಸಪೋರ್ಟ್ ಮಾಡಿ, ಕನ್ನಡ ಸಿನಿಮಾನ ಉಳಿಸಿ ಬೆಳೆಸಿ ಅಂತ ಹೇಳ್ತಾ ಟ್ರೈಲರ್ ವಿಮರ್ಶೆ ಕಡೆ ಬರೋದಾದ್ರೆ ಅತಿ ಜಾಸ್ತಿ ಕುಯ್ಯೋದ್ ಬೇಡ. ಟ್ರೈಲರ್ ನೋಡಿ ಸ್ವಲ್ಪ ನನ್ಗೆ ಏನ್ ಅರ್ಥ ಆಯ್ತು ಅದನ್ನ ಮಾತ್ರ ವಿಮರ್ಶೆ ಮಾಡ್ತೀನಿ. ಸೊ ಸಿನಿಮಾನ ಥಿಯೇಟರ್ಗೆ ಹೋಗಿ ನೋಡಿದ್ರೇನೆ ಅಲ್ಲಿನ ಸ್ಕ್ರೀನ್ ಪ್ಲೇ ಏನು, ಏನ್ ಎಂಟರ್ಟೈನ್ಮೆಂಟ್ ಇದೆ, ಏನಿದೆ ಅನ್ನೋದು ಅಲ್ಲೇ ಗೊತ್ತಾಗೋದು. ಸೊ ಟ್ರೈಲರ್ ನೋಡಿ ಏನ್ ಅರ್ಥ ಆಯ್ತು, ಏನ್ ಇರಬಹುದು ಅನ್ನೋದ್ರ ಬಗ್ಗೆ ಮಾತ್ರ ಮಾತಾಡ್ತಿರೋದು. ಸೊ ಈ ಟ್ರೈಲರ್ ನಲ್ಲಿ ನೋಡಿರೋ ಹಾಗೆ ಮೈನ್ ರೋಲ್ ನ ಹೆಸರು ಪೃಥ್ವಿ ಸಂಚಾರಿ ಅಂತ. ಅವರೊಬ್ರು ಸಂಚಾರಿಯ ಲಾಗರ್ ಆಗಿರ್ತಾರೆ, ಅಂದ್ರೆ ಸಂಚಾರ ಮಾಡೋದ್ರ ಬಗ್ಗೆ ಲಾಗ್ ಮಾಡ್ಕೊಂಡಿರ್ತಾರೆ. ಸೊ ಯೂಟ್ಯೂಬ್ ಲಾಗರು. ಸೊ ಇವ್ರಿಗೊಂದಷ್ಟು ಅಭಿಮಾನಿ ಬಳಗ ಅನ್ನೋದು ಇರುತ್ತೆ. ಸೊ ಅಲ್ಲೊಂದು ಲವ್ ಕೂಡ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಅದೇ ರೀತಿ ತೀರ್ಥರೂಪ ತಂದೆಯವರಿಗೆ ಅನ್ನೋ ಟೈಟಲ್ ಏನ್ ಇಟ್ರು ಅಂದ್ರೆ, ಇವ್ರಿಗೆ ತನ್ನ ತಂದೆ ಮೇಲೆ ಅತಿಯಾದ ಪ್ರೀತಿ ಇರುತ್ತದೆ. ಅದು ಯಾಕೆ ಅಂದ್ರೆ ತನ್ನ ತಂದೆ ಇವ್ರ ಜೊತೆ ಇರಲ್ಲ, ಇವರು ತಾಯಿ ಜೊತೆಲಿ ಇರ್ತಾರೆ. ಏಂತಿಗೆ ತಾಯಿ ಜೊತೆಲಿ ಇರ್ತಾರೆ, ಏಂತಿಗೆ ಇವ್ರ ಜೊತೆ ತಂದೆ ಇರಲ್ಲ ಅನ್ನೋದನ್ನ ಸಿನಿಮಾ ನೋಡಿದ್ರೇನೆ ನನ್ಗೂ ಕೂಡ ಅರ್ಥ ಆಗೋದು. ಆದ್ರೆ ಈ ಟ್ರೈಲರ್ ನ ನೋಡಿ ಅಭಿಪ್ರಾಯ ಪಡೋದಾದ್ರೆ ತನ್ನ ತಾಯಿ ಮೇಲೆ ತುಂಬಾ ದ್ವೇಷ ಇಟ್ಕೊಂಡಿರ್ತಾರೆ. ಯಾಕೆ ಅಂದ್ರೆ ತನ್ನ ತಂದೆಯಿಂದ ಇವ್ರು ದೂರ ಮಾಡಿದ್ದಾರೆ, ತಾಯಿನೇ ಮುಖ್ಯ ಕಾರಣ, ತಂದೆಯಿಂದ ದೂರ ಮಾಡೋಕೆ ತಾಯಿನೇ ಮುಖ್ಯ ಕಾರಣ ಅನ್ನೋ ಒಂದು ಅವರ ಮನಸ್ಥಿತಿ ಆಗಿರುತ್ತೆ. ಸೊ ಆದ್ರಿಂದ ತಾಯಿನ ತುಂಬಾ ದ್ವೇಷಿಸಿರ್ತಾರೆ. ಸೊ ಅದು ಸ್ಕ್ರೀನ್ ಪ್ಲೇ ಅಲ್ಲಿ ಏನಾಗುತ್ತೆ, ತಾಯಿನ ಯಾಕೆ ದ್ವೇಷಿಸಿದ್ರು ಅದನ್ನೆಲ್ಲ ನಾನು ಕೂಡ ಸಿನಿಮಾ ನೋಡಿನೇ ಅರ್ಥ ಮಾಡ್ಕೊಳ್ಳೋದು. ಸೊ ದಯವಿಟ್ಟು ಇನ್ನು ಅತಿಯಾಗಿ ಹೇಳೋದ್ ಬೇಡ, ಏನಾಗುತ್ತೆ ಅನ್ನೋದು ಸಿನಿಮಾ ನೋಡಿನೇ ತಿಳ್ಕೊಳ್ಳೋಣ ಅಂತ ಹೇಳ್ತಾ, ದಯವಿಟ್ಟು ಕನ್ನಡಿಗರು ಕನ್ನಡ ಸಿನಿಮಾನ ಥಿಯೇಟರ್ಗೆ ಹೋಗಿ ನೋಡಿ ಸಪೋರ್ಟ್ ಮಾಡಿ ಉಳಿಸಿ ಬೆಳೆಸಿ ಅಂತ ಹೇಳ್ತಾ ನಾನು ಮಾತಾ ಮುಗಿಸ್ತೀನಿ. ದಯವಿಟ್ಟು ತಪ್ಪಿದ್ರೆ ಕ್ಷಮೆ ಇರಲಿ.